ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ವೆಲ್ಕಮ್ ಟು ವರಮಹಾಲಕ್ಷ್ಮಿ ಸೀರೀಸ್. ಪ್ರಾಮಿಸ್ ಮಾಡಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ನ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದು ಎಪಿಸೋಡ್ 1. ಒಂದಷ್ಟು ಶಾಪಿಂಗ್ ಮಾಡಿ ತಂದಿಟ್ಟಿದ್ದೀನಿ ಆಯಿತಾ. ಫುಲ್ಲು ಎಲ್ಲ ಇಲ್ಲಿ ನೀವು ನೋಡ್ಬೋದು, ಫುಲ್ ಒಂಥರ ಎಲ್ಲ ತಂದು ಹಾಗೆ ಡಂಪ್ ಮಾಡಿದ್ದೀನಿ. ಈ ಸಲ ನಾನು ದೇವರಿಗೆ ಒಂದು ಕಿರೀಟನ ತೊಗೊಂಡೆ. ಹಾಗೆ ಮನೆಯಲ್ಲಿ ಇಷ್ಟು ಉದ್ದದ್ದು ದೀಪ ಇರಲಿಲ್ಲ ಅಲ್ಲ, ಇಷ್ಟಿಷ್ಟೇ ದೀಪ ಇದ್ದಿದ್ದು. ಪ್ರತಿ ವರ್ಷ ಏನಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಏನಾದರೂ ಒಂದು ತಟ್ಟೆ ತರೋದು ಅಥವಾ ದೀಪಗಳನ್ನ ತರೋದು, ಸಣ್ಣ ಸಣ್ಣದು ಆ ಥರದ್ದು ಪ್ರತಿ ವರ್ಷ ವರಮಹಾಲಕ್ಷ್ಮಿಲಿ ಅದನ್ನು ಮಾಡ್ತಾ ಬಂದಿದ್ದೀನಿ 4 ವರ್ಷದಿಂದ. ಬಟ್ ಈ ಸಲ ದೀಪ ಒಂದು ದೊಡ್ಡದು ಬೇಕಾಗಿತ್ತು. ಬಟ್ ನಿಮಗೆ ಗೊತ್ತು ಬೆಳ್ಳಿ ರೇಟೆಲ್ಲ ಎಷ್ಟಾಗಿದೆ ಅಂತ. ಸೊ ಹಾಗಾಗಿ ಬೆಳ್ಳಿನ ನಾನು ಚೂಸ್ ಮಾಡಲಿಲ್ಲ, ದೀಪಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಪ್ರತಿ ವರ್ಷ ಡೆಕೋರೇಷನ್ ನಾನೇ ಎಲ್ಲ ಮಾಡೋದು. ಸೊ ಹಾಗಾಗಿ ನಮ್ಮ ಮನೇಲಿ ಉರುಳಿ ಇತ್ತು, ಆ ಫ್ಲವರೆಲ್ಲ ಹಾಕಿ ಇಡ್ತೀವಲ್ಲ ಅದು. ಸೊ ಅದಕ್ಕೆ ಸ್ಟ್ಯಾಂಡ್ ಇರಲಿಲ್ಲ, ಕೆಳಗಿಟ್ರೆ ಕಾಣಲ್ಲ ಅಲ್ಲ. ಆ್ಯಂಡ್ ನನಗೆ ಒಂಥರ ತುಂಬ ನೀಟಾಗಿ ಡೆಕೋರೇಟ್ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ 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 ಇಷ್ಟಪಡ್ತೀನಿ ನಾನು. ಆ್ಯಂಡ್ ಈ ಥರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಏನಂತ ಅಂದರೆ ಲೈಫ್ ಟೈಮಿಗೆ. ಈ ವರ್ಷ ಯೂಸ್ ಮಾಡಿ ನೆಕ್ಸ್ಟ್ ವರ್ಷ ಬಿಡ್ತೀವಿ ಆ ಥರ ಅಲ್ಲ. ಯಾವುದೇ ಹಬ್ಬಗಳು ಬರಲಿ, ಪೂಜೆಗಳು ಮನೇಲಿ ಮಾಡಿಸಿದಾಗ, ದೀಪಗಳಾಗಲಿ ಈ ಥರ ಸ್ಟ್ಯಾಂಡ್ಗಳೆಲ್ಲ ಇದ್ದಾಗ ನಮಗೆ ಈಸಿ ಆಗುತ್ತೆ, ನಾವೇ ಸಿಂಪಲ್ಲಾಗೆ ಡೆಕೋರ್ ಮಾಡ್ಕೊಳ್ಬೋದು ಏನನ್ನೇ ಆಗಲಿ. ಸೊ ಹಾಗಾಗಿ ಈ ಸಲ ಧೈರ್ಯ ಮಾಡಿ ಮನಸ್ಸು ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಹೋದಾಗ ಚಿಕ್ಕಪೇಟೆಗೆ ಇದು ತೊಗೋಬೇಕು ಅಂತ ಖಂಡಿತವಾಗ್ಲೂ ಇರಲಿಲ್ಲ. ಬಟ್ ಆ ಒಂದು ಪರ್ಟಿಕ್ಯುಲರ್ ಅಂಗಡಿಯಲ್ಲಿ ಎಷ್ಟು ಚೆನ್ನಾಗಿತ್ತು ದೀಪಗಳು, ಎಷ್ಟು ಗಟ್ಟಿ ಇತ್ತು. ಆ್ಯಂಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ನಾನು 3-4 ಅಂಗಡಿಗೆ ಹೋದೆ, ಬಟ್ ಈ ಅಂಗಡೀಲಿ ಮಾತ್ರ ಸಖತ್ತಾಗಿತ್ತು. ನೋಡಿದಾಗಲೇ ಅನಿಸಿತ್ತು ನನಗೆ ಚೆನ್ನಾಗಿದೆ ಅಂಗಡೀಲಿ, ಏನಾದ್ರು ಬಂದು ಚೆಕ್ ಮಾಡಬೇಕಂತ. ಹೋಗಿದ್ದು ಉರುಳಿ ಸ್ಟ್ಯಾಂಡ್ ತೊಗೊಳಕ್ಕೆ ಅಂತ. ಬಟ್ ಐ ಎಂಡೆಡ್ ಅಪ್ ಬೈಯಿಂಗ್ ದೀಪಗಳು, ಒಂದು ದೇವರಿಗೆ ಸ್ಟ್ಯಾಂಡು, ಅದಾದಮೇಲೆ 2 ವಾಸ್ ಮತ್ತು ಉರುಳಿ ಸ್ಟ್ಯಾಂಡನ್ನ ತೊಗೊಂಬಂದಿದ್ದೀನಿ. ಸೊ ಇದಾಗಿರುತ್ತೆ ಶಾಪಿಂಗ್ ವ್ಲಾಗ್. ಜೊತೆಗೆ ನಾನು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಂಥ ದೇವಿ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ನಾವು ಅಮ್ಮನ ಹತ್ರ ಹೋಗ್ಬಿಟ್ಟು ಒಂದು ಸಖತ್ ಕ್ಯೂಟಾಗಿರುವಂಥ ಸೀರೆ, ಸೆರಗು, ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಮ್ಮ ನನಗೆ ಸೀರೆ ಮತ್ತು ಬ್ಲೌಸ್ನ ದೇವರಿಗೆ ಹೊಲಿಸಿದ್ದಾರೆ. ಇದು ಸೀರೆ, ಲಂಗ, ಸೆರಗು, ಬ್ಲೌಸ್ ಕಟ್ ಮಾಡಬೇಕು. ನೋಡಿ ಇಷ್ಟಾಗಲೇ ಸಾಕಲ್ವಾ? ಇದು ನಮ್ಮಮ್ಮ ಕೇಳಿ ಮಾಡಿಸ್ಕೋತಾ ಇರೋದು, ಆನ್ ಡಿಮ್ಯಾಂಡ್. ನಾನು ವಿಡಿಯೋ ಮಾಡಬೇಕಂತೆ, ಅವ್ರು ಸ್ಟಿಚ್ ಮಾಡೋದಲ್ಲ. ಈಗ ಸೆರಗು ಸ್ಟಿಚ್ ಮಾಡ್ತಿದ್ದಾರೆ. ಏನಮ್ಮ ಏನಾರು ಹೇಳ್ತೀಯ ವಿಡಿಯೋಗೆ? ಏನಿಲ್ಲ, ಮಾಡಲಿ, ಬರೀ ವಿಡಿಯೋ ಮಾಡ್ಬೇಕಷ್ಟೇ. ನಮ್ಮಮ್ಮ ಮಾಡ್ತಾ ಇದ್ದಾರೆ ಸೆರಗು. ಲಂಗ ರೆಡಿಯಾಗಿದೆ, ಇದು ಈ ಥರ ಲಂಗ. ಆ್ಯಂಡ್ ಅದಕ್ಕೆ ಸೆರಗು ರೆಡಿ ಆಗ್ತಾ ಇದೆ. ಸೆರಗಾದ್ಮೇಲೆ ಅದು ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ, ಅದು ಸುಮ್ಮನೆ ಸ್ಟಿಚ್ ಹಾಕಬೇಕು. ಈಗ ಪ್ಲೀಟ್ಸ್ನ ಐರನ್ ಮಾಡಬೇಕು. ಇದಕ್ಕೆ ಆಮೇಲೆ ಥ್ರೆಡ್ ಲಾಡಿ ಅಲ್ವಾ, ಲಾಡಿ ಮಾಡಬೇಕು. ಹಿಂಗೆ ಸ್ಟಿಚ್ ಮಾಡಿ ಕೊಡು. ಇಲ್ಲಿ ಹಂಗಲ್ಲಮ್ಮ, ಇದು ಫೋಲ್ಡ್ ಆಗಬೇಕಿದು ಹಿಂಗೆ. ಇದು ಹಂಗೆ ಮಾಡಿಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕು. ಇದನ್ನು ಆಮೇಲೆ ಬೇಕಾದ್ರೆ ಏನಾದ್ರು ಮಾಡು, ಅದು ಐರನ್ ಮಾಡಿ ಕೊಡ್ತೀನಿ ನಾನು. ಸೆರಗು ಪ್ಲೀಟ್ಸ್ ಐರನ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಇದು ಐರನ್ ಮಾಡೋ ಸೆಕ್ಷನ್ ಅವ್ರದ್ದು. ಬ್ಲೌಸ್ ಪೀಸಲ್ಲಿ ಒಂದು ಲಂಗ, ಸೆರಗು, ಬ್ಲೌಸು. ಇದೇನು ಸ್ಟಿಚ್ ಮಾಡಿಲ್ಲ ನಾವು, ಸುಮ್ಮನೆ ಹಾಗೆ ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಸೊ ಇದೆಲ್ಲ ಮಾಡಿಕೊಟ್ಟಿದ್ದು ನಮ್ಮ ಮದರ್ ಇಂಡಿಯಾ. ಇವ್ರ ಅಂಗಡಿ ಇದೆ
ಬರಬೇಕಂತೆ ನೋಡಿ. ದೇವ್ರ ಅಂಗಡಿ ಚಿಕ್ಕಗೂಡನ ಪಾಳ್ಯದಲ್ಲಿ ಅಂಗಡಿ ಇರೋದು. QR ಕೋಡ್ ಬೇರೆ ಇಟ್ಕೊಂಡಿದ್ದಾರೆ ಪೇಮೆಂಟ್ಗೆಲ್ಲ. ಸೊ ನಮ್ಮಮ್ಮ ಸೀರಿಯಲ್ ಮಾಡೋ ಟೈಮಲ್ಲಿ ಬ್ಲೌಸ್ ಹೊಲ್ಕೊಡ್ತಾ ಇದ್ದು. ಫುಲ್ ಟಾರ್ಚರ್ ಕೊಡೋದಾಯ್ತಾ, ಅಂದರೆ ಶೂಟಿಗೆ ಹೋಗೋಕ್ಕೂ ಹಿಂದೆವರೆಗೂ ಕೊಡ್ತಾನೆ ಇರಲಿಲ್ಲ. ಸೊ ಅಲ್ಲಿ ಸ್ಟಾಪ್ ಮಾಡಿ ಬೇರೆ ಟೇಲರ್ಸ್ ಹತ್ರ ಎಲ್ಲ ಮಾಡ್ಸೋಕೆ ಶುರು ಮಾಡಿದ್ದು 11 ವರ್ಷ ಆದ್ಮೇಲೆ. 11 ವರ್ಷ ಆದ್ಮೇಲೆ ನಮ್ಮ ಹತ್ರ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ. ಸೊ ಇದೆಲ್ಲ ಹುಡುಗಿಯದು. ಇದು ನನ್ನ ಸೀರೆ, ಇದು ನನ್ನ ತಂಗಿಗೆ, ಇದು ನಮ್ಮ ಅಮ್ಮಂಗೆ. ಸೊ ಅದು ಅವಳಿಗೆ ಬ್ಲೌಸ್ ಹೊಲ್ಕೊಡೋಕ್ಕೆ, ನನಗೆ ಬ್ಲೌಸ್ ಹೊಲ್ಕೊಡೋಕ್ಕೆ ಸೇಮ್ ಇದೇ ಪ್ಯಾಟರ್ನ್ ಕೇಳಿದ್ದೀನಿ. ಇದೇ ಪ್ಯಾಟರ್ನ್ ಹೊಲ್ಕೊಡ್ಬೇಕಂತ ಥರ್ಸ್ಡೇ ಕೊಡಬೇಕು, ಫ್ರೈಡೇ ಬೆಳಗ್ಗೆ ಹಾಕ್ಕೊಳಕ್ಕಾಗ್ತೀನಿ. ನನಗನ್ನಿಸ್ತು ವರಮಹಾಲಕ್ಷ್ಮಿ ಏನು ಕೂರಿಸ್ತೀವಿ ಅದ್ರ ಜೊತೆಗೆ ಈ ವಿಗ್ರಹಕ್ಕೂ ಸೀರೆಗಿರೆಲ್ಲ ಹಾಕಿ ಕೂರ್ಸೋಣ ಅಂತ ಅನ್ನಿಸ್ತು. ಕ್ಯೂಟಾಗಿರುತ್ತಲ್ಲ. ಸೊ ಹಾಗಾಗಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವ್ರ ಅಂಗಡಿ ಹೆಸರು ಹೇಳಿದರು, ಇಲ್ಲಿ ಕೆಳಗೆ ಹಾಕಿರ್ತೀನಿ, ಆ ನಂಬರ್ ಹುಡುಕಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಲೊಕೇಶನ್ ಕೂಡ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಆ್ಯಂಡ್ ಸೂಪರ್ ಡಿಸ್ಕೌಂಟ್ ಎಲ್ಲ ತೊಗೊಂಡು ಬಾರ್ಗೇನ್ ಮಾಡಿ ಚೌಕಾಸಿ ಮಾಡಿ ಒಂದಷ್ಟು ತೊಗೊಂಡು ಬಂದಿದ್ದೀನಿ. ಟೋಟಲಾಗಿ ಇವ್ರ ಅಂಗಡಿಯಲ್ಲೇ 40,000 ಆಯಿತು. ಐನೋ ಇದು ತುಂಬಾ ಜಾಸ್ತಿ. ಬಟ್ ಈಗ ನಾವು ಡೆಕೋರೆಲ್ಲ ಮಾಡಿಸ್ತೀವಿ ಅಂತ ಬಂದಾಗ ಅವ್ರುಗಳ್ಗೂ ಹತ್ತತ್ರ ಅಷ್ಟೇ ಕೊಡಬೇಕಾಗತ್ತೆ. ಹೂಗಳ ರೇಟು ಜಾಸ್ತಿ ಇರುತ್ತೆ. ನನಗೆ ಈ ಸಲ ಸುಮ್ಮನೆ ಕೇಳೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸಿದಾಗ 50,000 ಅವ್ರು ನನಗೆ ಕೊಟೇಶನ್ ಕೊಟ್ಟಿದ್ದು. ನನ್ನ ಹತ್ರ ಅಷ್ಟೆಲ್ಲ ಬಡ್ಜೆಟ್ ಇರಲಿಲ್ಲ. ಅದ್ರ ಬದಲು ಈ ಥರ ಇನ್ವೆಸ್ಟ್ ಮಾಡಿಬಿಟ್ರೆ ನಮ್ಮ ಹತ್ರನೇ ಇರುತ್ತಲ್ಲ ಐಟಮ್ಸ್ ಎಲ್ಲ. ಸೊ ಹಾಗಾಗಿ ಐ ಥಾಟ್ ಓಕೆ ಒನ್ಸ್ ಇನ್ ಫಾರ್ ಆಲ್ ಇನ್ವೆಸ್ಟ್ ಮಾಡೇ ಬಿಡೋಣ ಅಂತ. ಪಾಪ ಅವ್ರು ನೀಟಾಗೆ ಪ್ಯಾಕೆಲ್ಲ ಮಾಡಿ ಕೊಟ್ಟು ನಮ್ಮ ಕಾರ್ವರೆಗೂ ತಂದು ಕೊಟ್ಟು ಹೋದರು. ಕ್ಲೋಸ್ ಟು ಮೆಟ್ರೋ ಸ್ಟೇಷನ್ ಹತ್ರನೇ ಇವ್ರ ಅಂಗಡಿ ಇರೋದು. ಫಸ್ಟ್ ಎಲ್ಲ ತೆಗೆದ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ತಲೆನೋವು ಏನಂದರೆ ಈಗ ಇದನ್ನು ಹೆಂಗೆ ಫಿಕ್ಸ್, ಫಸ್ಟ್ ದೀಪ ಮಾಡ್ಬಿಡ್ತೀನಿ. ಇಲ್ಲ ಫಸ್ಟ್ ಇದನ್ನು ಮಾಡ್ಬಿಡ್ತೀನಿ. ಇದು ವಾಸ್ ಆಯ್ತಾ, 2 ಪೀಸಸ್ ಇದೆ. So nice. ಈ ವಿಂಟೇಜ್ ವಾಸ್ ಏನಂದ್ರೆ ಇದೆಲ್ಲ ಪೂಜೆ ಹಬ್ಬ ಗಿಬ್ಬ ಎಲ್ಲ ಆದ್ಮೇಲೆ ನೀಟಾಗಿ ಡಿಸ್ಮ್ಯಾಂಟಲ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಬೋದು. ಫಿಕ್ಸ್ ಆಯಿತು. ಈಗ ನಾನು ಇಷ್ಟು ಐಟಮ್ಸ್ ತೊಗೊಂಡ್ಬಂದಿರೋದಾಯ್ತಾ. ಮೊದಲನೇದಾಗಿ ಈ 2 ವಾಸ್ ತಂದಿದ್ದೀನಿ. ತುಂಬ ವಿಂಟೇಜ್ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಹೆವಿನೂ ಇದೆ. ಮಟೀರಿಯಲ್ ತುಂಬ ಭಾರ ಇದೆ, ಗಟ್ಟಿ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ದೀಪ 2 ದೀಪ ಇಷ್ಟಿದೆ ನೋಡಿ, ಇಷ್ಟಿದೆ, ಭಾರ ಇದೆ. ಆ್ಯಂಡ್ ಆ ಡೀಟೇಲಿಂಗ್ ವರ್ಕು ತುಂಬ 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 ಚೆನ್ನಾಗಿ ಮಾಡಿ. ನಾನು ತೋರಿಸ್ತೀನಿ ಕ್ಲೋಸಪ್ಪಲ್ಲಿ. ಐ ಥಿಂಕ್ ಇದಕ್ಕೆ ಜೋಡಿಗೆ 18,000ನಾ ಎಷ್ಟೋ ಹೇಳಿದ್ರು, ಮರ್ತೋಗಿದ್ದೀನಿ. ಐ ಥಿಂಕ್ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಜೋಡಿಗಿದು. ಆದಮೇಲೆ ಈ 2 ಸ್ಟ್ಯಾಂಡ್ ನಾನು ಕೂತಿರೋದಕ್ಕಿಂತ ಹೈಟ್ ಇದೆ. ಇದ್ರ ಮೇಲೆ ಉರ್ಲಿ ಇಟ್ಟು ಅದಕ್ಕೆಲ್ಲ ಹೂವೆಲ್ಲ ಹಾಕಿ ಹಿಂಗೆ ಹೂವು ಬರೋ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮಾಡ್ತಾ ಮಾಡ್ತಾನೂ ಬೇರೆ ಐಡಿಯಾನೂ ಬರ್ಬೋದು ನನಗೆ. ಆ್ಯಂಡ್ ಈ ಒಂದು ಪೀಠ, ದೇವರ ಪೀಠ. ಸೊ ಇಷ್ಟಕ್ಕೆ ನನಗೆ 1 2 3 4 5 6 7 ಐಟಮ್ಸಿಗೆ ಐ ಪೇಡ್ 40,000. ರೌಂಡ್ ಫಿಗರ್ ಮಾಡಿಸಿ ತೊಗೊಂಡ್ಬಿಟ್ಟೆ ನಾನು. ಸೊ ಸ್ವಲ್ಪ ಚೌಕಾಸಿ ನಾನು ಮಾಡಿದೆ ಆ್ಯಂಡ್ ನನ್ನ ಫ್ರೆಂಡ್ ಅಂಕಿತು ಫುಲ್ ಚೌಕಾಸಿ ಎಲ್ಲ ಮಾಡಿ ಹಿಂದಿಯಲ್ಲೆಲ್ಲ ಮಾತಾಡಿ ಒಂದು ಒಳ್ಳೆ ಗುಡ್ ಡೀಲ್ ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ನಾನು ಬೇರೆ ಕಡೆಗೂ ಮಟೀರಿಯಲ್ಸ್ ಎಲ್ಲ ನೋಡಿದ್ದೀನಿ. ಈ ಥರದ ಐಟಮ್ಸ್ ಎಲ್ಲ ಶಾಪ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತಲೇ ಬಂದಿರೋದಿದೆ.
ಬಟ್ ಇವ್ರದ್ದು ನಂಗೆ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ, ಮಟೀರಿಯಲ್ ಚೆನ್ನಾಗಿದೆ ಅಂತ ಬಂದಾಗ ಇದೆಲ್ಲ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸರಿ ನೋಡಿ, ಇದು ತೊಗೊಂಡಿದ್ದೀನಿ. ಆಮೇಲೆ ಏನು ತೊಗೊಂಡಿರೋದು ನಾನು, ಸೌಂಡ್ ಇದೆ, ಈ ದೀಪ ತೊಗೊಂಡಿದ್ದೀನಿ 2, ಆ್ಯಂಡ್ ಅದು ಸ್ಟ್ಯಾಂಡು, ಆಮೇಲೆ ಹಾಂ ಅದೇನೋ ತೊಗೊಂಡಿದ್ದೀನಿ. ಅಲ್ಲಿ ಅವರೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಶಬ್ದ ಇದೆ. ಆ್ಯಂಡ್ ಅಂಕಿತ್ ಹೆಲ್ಪ್ ಬಂದಿದ್ದಾರೆ, ಥ್ಯಾಂಕ್ ಯು. ನಿಮ್ಮ ಅಂಗಡಿ ಹೆಸರು ಹೇಳಿ. ಮಹಾದೇವ್. ಹಾಂ, ನಿಮ್ಮ ನಂಬರ್ ಅಲ್ಲಿ ತೊಗೊಂಡು ಹಾಕ್ಬೋದಾ ಯೂಟ್ಯೂಬಲ್ಲಿ? ಓಕೆ, ಡನ್. ಇದನ್ನ ತಗೊಳಕ್ಕೆ ಅಂತ ಹೋಗಿ ನಾನು. ಓಕೆ, ಇದು ನನ್ನ ಲಕ್ಷ್ಮಿ ಮುಖವಾಡ ಆಯ್ತಾ. ಇದು ಹೋದ ವರ್ಷದೆಲ್ಲ ಕೂದಲು ಮಾಡಕ್ಕೆ ಅಂತ ಸುತ್ತಿದ್ದು. ಎನಿವೆ ನಾನು ಅಲ್ಲಿ ತೆಗೆದೇ ಹೋಗ್ಬಿಟ್ಟು ಅಂಗಡಿಗೆ. ನಾನು ಇದಕ್ಕೆ ಈ ಸಲ ಏನು ಚಂದ ಇದೆಪ್ಪ, ಕಿರೀಟ ಯಾವುದೋ ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ನೋಡಿದೆ ಆಯ್ತಾ. ಸೊ ಹಾಗಾಗಿ ಕಿರೀಟ ತಗೊಂಡ್ಬೇಕು, ಕಿರೀಟ ಹಾಕ್ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಸೋ ಬ್ಯೂಟಿಫುಲ್. ಹಂಗಾಗಿ ಕಿರೀಟ ತರಕ್ಕೆ ಅಂದ್ಬಿಟ್ಟು ನಾನು ಚಿಕ್ಕಪೇಟೆಗೆ ಹೋಗಿದ್ದು. ಇದು RC ಸಮಥಿಂಗ್ ಸಮ್ ಸ್ಟೋರಿಗೆ ಅಂತ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು 24th ಕ್ಲೋಸ್ ಇದ್ರು. ಹಾಗಾಗಿ ಅದ್ರ ಎದುರುಗಡೆ ಅಂಗಡಿಯಲ್ಲೇನೆ ಒಂದು ಚಿಕ್ಕ ಬಳೆ ಅಂಗಡಿ, ಚಿಕ್ಕದಂದ್ರೆ ಒಂದು ಲೇವಲ್ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಹೊರಗಡೆ ಕಿರೀಟ ನೋಡಿದೆ ನಾನು. ಹೋಗೋಣ ಚೆಕ್ ಮಾಡೋಣ ಅಂತ ಹೋಗಿದ್ದು. ಹಾಫ್ ಕಿರೀಟ ಇದೆ, ಸ್ಟೋನ್ ವರ್ಕ್ ಇರುವಂತ ಕಿರೀಟ ಇದೆ, ಈ ತರ ಫುಲ್ ಕಿರೀಟ ಇದೆ. ನನಗೆ ಫುಲ್ ಕಿರೀಟ ಬೇಕಿತ್ತು. ಅಂಡ್ ಆ ಅಂಗಡಿದು ಲೊಕೇಶನ್, ಕಿರೀಟ ಅಂಗಡಿ ಲೊಕೇಶನ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಏನು ಚಂದ ಇದೆ ಅಲ್ಲ. ಇಲ್ಲೇ ನೀವು ನೋಡ್ಬೋದು 20,000 ಹಾಕಿದ್ದಾರೆ ಇಲ್ಲಿ. 20,000 ಅಂತ ಅಂದರು ಇದಕ್ಕೆ. ಆಮೇಲೆ 9,000ಕ್ಕಿಂತ ₹1 ಕಡಿಮೆ ಮಾಡಲ್ಲ ಅಂತ ಅಂದ್ಬಿಟ್ಟು 9,000 ರೂಪಾಯಿ ಕೊಟ್ಟರು. ಆ್ಯಕ್ಚುಲಿ ಮಟೀರಿಯಲ್ ಹೆವಿ ಇದೆ, ಗಟ್ಟಿ ಇದೆ, ಆ್ಯಂಡ್ ಆ ಡೀಟೇಲಿಂಗ್ ಮಾತ್ರ ತುಂಬ 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 ಚೆನ್ನಾಗಿ ಮಾಡ್ಯಾರೆ. ಸೊ ಹಾಗಾಗಿ ಇದು ಬೆಳ್ಳಿ ಮುಖವಾಡ. ಬೆಳ್ಳಿ ಮುಖವಾಡಕ್ಕೆ ನಾನು ಏನು ಮಾಡಿಸಿದ್ದೀನಿ ಅಂತಂದರೆ ಗೋಲ್ಡ್ ಕಲರ್ ಪಾಲಿಷ್ನ ಮಾಡಿಸಿದ್ದೀನಿ. ಸೊ ದ್ಯಾಟ್ ತುಂಬ ಚೆಂದ ಕಾಣುತ್ತೆ ಅಂತ ಅಂದ್ಬಿಟ್ಟು. ಗೋಲ್ಡ್ ಒಡವೆಗಳೆಲ್ಲ ಹಾಕ್ತೀವಲ್ಲ, ಈ ಥರ ಗೋಲ್ಡ್ ಕಲರ್ ಮುಖವಾಡ ಇದ್ದರೆ ತುಂಬ ಚೆಂದ, ತುಂಬ ಲಕ್ಷಣವಾಗಿ, ತುಂಬ ಮುದ್ದಾಗಿ ಕಾಣುತ್ತೆ ತಾಯಿ. ಎನಿವೆ ಅದು ಒಬ್ಬೊಬ್ಬರು ಒಂದೊಂದು ಥರ ಮಾಡೋದು. ವೆನ್ ಐ ಸ್ಟಾರ್ಟೆಡ್, ನಾನು ರೆಗ್ಯುಲರಾಗಿ ಏನು ಮುಖವಾಡ, ಮಣ್ಣಿನ ಮುಖವಾಡ ಬರುತ್ತಲ್ಲ ಅದನ್ನೇ ತಂದು ಯೂಸ್ ಮಾಡ್ತಿದ್ದು. ವರ್ಷ ಕಳೀತಾ ಒಂದು ವರ್ಷ ಆದಮೇಲೆ, ಇನ್ನೊಂದು ವರ್ಷ ಆದಮೇಲೆ ಒಂದು ಸಣ್ಣ ಮುಖವಾಡ ತೊಗೊಂಡಿದ್ದೆ. ಅದನ್ನೇ ಹೋದ ವರ್ಷದವರೆಗೂ ಆ ಸಣ್ಣ ಮುಖವಾಡನೇ ಯೂಸ್ ಮಾಡ್ತಾ ಇದ್ದಿದ್ದು. ಹೋದ ವರ್ಷ ಏನು ಮಾಡಿದೆ ಅಂತ ಅಂದರೆ, ಆ ಸಣ್ಣ ಮುಖವಾಡನ ಕೊಟ್ಟು ಒಂಚೂರು ಅದ್ರ ಮೇಲೆ ದುಡ್ಡು ಹಾಕಿ ಇದನ್ನು ಮಾಡಿಸ್ಕೊಂಡಿದ್ದು. ಸೊ ನನ್ನ ಅಂಗೈಗಿಂತ ಸ್ವಲ್ಪ ದೊಡ್ಡದಿದೆ. ಇದನ್ನು ಇನ್ವೆಸ್ಟ್ ಮಾಡಿದ್ದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಇದನ್ನು ತೊಗೊಂಡಿದ್ದು ನಾನು. ಸೊ ಇದನ್ನು ನಾನು ಮಾಡಿಸಿದ್ದು ಸಿಲ್ವರ್ ಗ್ಯಾಲರಿ ಅಂತ ಜಯನಗರಲ್ಲಿ. ಅವ್ರ ಹತ್ರ ಬೆಳ್ಳಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅವ್ರ ಹತ್ರ ನಾನು ಇದನ್ನು ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವ್ರು. ಇದನ್ನು ತುಂಬ ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟು ಮಾಡಿದರು. ಕಣ್ಣು, ಮೂಗು, ತುಟಿ ಎಲ್ಲ ಒಂಥರ ಬರೆದಿಟ್ಟಂಗೆ ಮಾಡಿದ್ದಾರೆ. ಸೊ ಇದಕ್ಕೆ ಕಿರೀಟ ಬೇಕಿತ್ತು ನೋಡಿ, ಹೀಗೆ. ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಹಬ್ಬ. ನಮ್ಮಮ್ಮ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಂಥ ಏಕೈಕ ಹಬ್ಬ ಅಂತಾನೆ ವರಮಹಾಲಕ್ಷ್ಮಿ. 3 ದಿವಸ ಕೂರಿಸಿ ಆ ಸ್ಟೆಪ್ಸ್ ಎಲ್ಲ ಇಟ್ಟು ಎಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ 3 ದಿನ ಹಬ್ಬ ಮಾಡೋರು. ಸೊ ಐ ಥಿಂಕ್ ಅವರ ಇಂಟ್ರೆಸ್ಟೇ ನನಗೆ ಪಾಸ್ ಆಗಿರೋದು. ವಿ ಆಲ್ ಲುಕ್ ಫಾರ್ವರ್ಡ್. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ ತಕ್ಷಣವೇ ನಂಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಆಯಿತು. ಅದೇನೋ ಯಾವ ಹಬ್ಬಕ್ಕೂ ಎಕ್ಸೈಟ್ಮೆಂಟ್ ಬರಲ್ಲ, ಈ ಹಬ್ಬಕ್ಕೆ ತುಂಬ ಎಕ್ಸೈಟ್ಮೆಂಟು. ಒಂಥರ ತಾಯಿಗೆ ಸೀರೆ ತರೋದಿರ್ಬೋದು, ಅಥವಾ ಏನೋ ಅಲಂಕಾರ ಮಾಡೋದಿರ್ಬೋದು, ಎಲ್ಲ ಡೆಕೋರೇಟ್ ಮಾಡೋದಿರ್ಬೋದು, ಒಂಥರ ಇಡೀ ವಾರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಏನೋ ಒಂಥರ ಸಡಗರ ಇದು. ಒಂಥರ ಚೈಲ್ಡ್ಹುಡ್ಡಿಂದನೂ, ಚಿಕ್ಕವಳಿದ್ದಾಗಿಂದನೂ ಅದು ಬಂದಿರೋದು. ಕೆಲವು ವರ್ಷಗಳ ಕಾಲ ನಮ್ಮ ಕೈಯಲ್ಲಿ ಆಗಿರಲಿಲ್ಲ. ಸೊ ಅಮ್ಮ ಸ್ಟಾಪ್ ಮಾಡಿಬಿಟ್ರು. ಸೊ ಅದಾದಮೇಲೆ ನಾನು ಅಂದ್ಕೊಂಡೆ, ಇಲ್ಲ, ಆ ಒಂದು ಟ್ರೆಡಿಷನ್ನ ನಾನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ 8 ವರ್ಷದಿಂದ ನನಗೆ ತಿಳಿದಿರೋ ಮಟ್ಟಿಗೆ, ನನ್ನ ಕೈಲಿ ಆಗೋ ಮಟ್ಟಕ್ಕೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನೆಲ್ಲ ದೇವ್ರ ಮೇಲೆ ಇನ್ವೆಸ್ಟ್ ಮಾಡೋದು. ದೇವ್ರ ಚಂದ ಕಾಣಕ್ಕೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತೀನಿ ನಾನು. ಇದೆಲ್ಲ ಒಂದು ಸಲ ಯೂಸ್ ಮಾಡಿ ಎಸೆಯುವಂಥದ್ದಲ್ಲ, ಎಷ್ಟೋ ವರ್ಷಗಳು ಇದನ್ನೆಲ್ಲ ಬಳಸಬಹುದು. ಸೊ ಹಾಗಾಗಿ ಕಿರೀಟಕ್ಕೆ ಈ ಸಲ ಇನ್ವೆಸ್ಟ್ ಮಾಡಿತ್ತು. ಅದಾದಮೇಲೆ ನೆನ್ನೆ ಗ್ರಂಥಿಗೆ ಅಂಗಡಿಯಿಂದ ನವಧಾನ್ಯಗಳನ್ನ ಇಡೋಕ್ಕೆ ಈ ಚಿಕ್ಕ ಮೊರಗಳನ್ನ ತೊಗೊಂಡು ಬಂದಿದ್ದೀನಿ. 9 ಮೊರಗಳು. ಈ ಸಲ ನವಧಾನ್ಯ ಇಡೋಣ ಅಂತ ಅನ್ನಿಸ್ತು. ಅದಾದ ನಂತರ ಕೂದಲು ಮಾಡೋಕ್ಕೆ ಕಪ್ಪು ದಾರಗಳು,
ಹೊಸದಾಗಿ ಹೇರ್ ಪಿನ್ಸ್ ಎಲ್ಲ ಹೊಸ್ದಾಗಿ ತರ್ತೀನಿ ಪ್ರತಿ ವರ್ಷವೂ. ದೇವರಿಗೆ ಏನು ಮುಟ್ಟಿಸ್ತೀನಿ ಅದೆಲ್ಲ ಹೊಸದಾಗೆ ತರ್ತೀನಿ. ಸೇಫ್ಟಿ ಪಿನ್ ಇರ್ಬೋದು, ಹೇರ್ ಪಿನ್ ಇರ್ಬೋದು, ಯು ಪಿನ್ ಇರ್ಬೋದು, ಅದೆಲ್ಲ ಹೊಸದಾಗೆ ತರೋದು. ಹಾಗೆ ಮ್ಯಾಚ್ ಬಾಕ್ಸ್ ಖಾಲಿಯಾಗಿತ್ತು, ಮ್ಯಾಚ್ ಬಾಕ್ಸು, ಬಟ್ಲಡಿಕೆ, ಆಮೇಲೆ ಇದು ಚಂದ್ರ ಬಿಂದಿ ತೊಗೊಂಬಂದಿದ್ದೀನಿ. ನೋಡೋಣ ಏನಾದರೂ ಗೊತ್ತಿಲ್ಲ, ಇರಲಿ ಬೇಕಂತ ತೊಗೊಂಡು ಬಂದೆ. ಅದಾದ ನಂತರ ಇದು RR ನಗರಲ್ಲೇ ತೊಗೊಂಡಿದ್ದಾಯ್ತಾ, ಮಯೂರ್ ಕಂಗನ್ ಸ್ಟೋರ್ ಅಂತ, ಕಾಫಿ ಕಟ್ಟೆ ಪಕ್ಕದಲ್ಲಿ ಇದೆ, ಕಾಫಿ ಕಟ್ಟೆ ರೋಡಲ್ಲೇ ಇದೆ. ನೀವು RR ನಗರದವ್ರು ಆಗಿದ್ದರೆ ಗೊತ್ತಾಗತ್ತೆ. ಸೊ ಅವ್ರ ಹತ್ರ ನಾನು ಏನು ಮಾಡಿದೆ ಅಂತಂದರೆ, ದೇವರಿಗೆ ಕೂದಲೆಲ್ಲ ಹಾಕಿ ಆದಮೇಲೆ ಬೈತಲೆ ಬೊಟ್ಟು ಬೇಕಲ್ಲ. ಸೊ ಈ ಥರ ಬೈತಲೆ ಬೊಟ್ಟು ತೊಗೊಂಡು ಬಂದೆ ಆಯಿತಾ. ಇದು ಪ್ರೈಸ್ ಬಂದು 1615 ರೂಪಾಯಿ. 10% ಏನೋ ಡಿಸ್ಕೌಂಟ್ ಕೊಟ್ಟರು. ಎಲ್ಲೆಲ್ಲ ಆಗುತ್ತಲ್ಲ ಡಿಸ್ಕೌಂಟ್ ತೊಗೋತಾ ಇರಬೇಕು. ಸೂರ್ಯಚಂದ್ರ ತೊಗೊಂಬಂದೆ. ಸೂರ್ಯಚಂದ್ರ ಇದೆಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ರೀ. ಅದಕ್ಕೆ ಸೂಟ್ ಆಗೋ ಥರನೇ ಮಾಟಿ ತಂದಿರೋದು. ಒಡವೆ ಸೂಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಸೂರ್ಯ ಚಂದ್ರ ತೊಗೊಂಬಂದೆ. ವೆರಿ ಪ್ರಿಟಿ. ಬ್ಯಾಕ್ ಡ್ರಾಪಿಗೆ ಅಡಿಕೆ ಎಲೆ ಬರುತ್ತಲ್ಲ, ಊಟದ ಎಲೆ ಡ್ರೈ ಬರುತ್ತಲ್ಲ, ಅದನ್ನು ನನ್ನ ಫ್ರೆಂಡ್ ತೊಗೊಂಡು ಬಂದಿದ್ದಾರೆ. ಅವ್ರ ಹತ್ರ ಇವತ್ತು ಸಂಜೆ ಕಲೆಕ್ಟ್ ಮಾಡ್ಕೊಳ್ಬೇಕು. 125 ಎಲೆಗಳನ್ನ ತೊಗೊಂಬಂದಿದ್ದೀನಿ. ಸೊ ಅದೇನಂತ ಅಂದರೆ, ಡೆಕೋರೇಟ್ ಎಲ್ಲ ಮಾಡಿ ಆದಮೇಲೆ ಏನು ಮಿಕ್ಕಿರೋದಿರುತ್ತಲ್ಲ ಅದನ್ನೇ ಊಟಕ್ಕೆ ಬಳಸೋದು ಅಂತ. ಬಾಳೆ ಎಲೆ ಬೇಡ, ಅದೇ ಎಲೆ ಬಳಸ್ಬಿಡೋಣ ಅಂತ. ಸೊ ಇದಾಯಿತು ಶಾಪಿಂಗ್. ಆಮೇಲೆ ಬ್ಯಾಕ್ ಡ್ರಾಪ್ ಮಾಡೋಕ್ಕೆ ಸ್ಟ್ಯಾಂಡಿಗೆ ಒಂದು ಹಿಂಗೆ ಪೈಪ್ ಮೇಲ್ಗಡೆಗೆ ಬೇಕಿತ್ತು. ಅಮೆಝಾನಲ್ಲಿ ಚೆಕ್ ಮಾಡಿದ್ರೆ ಎಂಟೈರ್ ಸ್ಟ್ಯಾಂಡೇ ತೊಗೋಬೇಕಂತ ಇತ್ತು. ನನ್ನ ಹತ್ರ ಎನಿವೇ ಲೈಟ್ ಸ್ಟ್ಯಾಂಡ್ ಇದೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಇದು ಮೇಲ್ಗಡೆ ಫಿಕ್ಸ್ ಮಾಡೋಕ್ಕೆ ಈ ಪೈಪ್ನ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಹೋಲ್ನು ಕೂಡ ಆಲ್ರೆಡಿ ನಾನು ಮಾಡಿದೆ, ಕಾಣಲ್ಲ ಅನ್ಸುತ್ತೆ, ಇಲ್ಲಿ ಅಗಲ ಜಾಗ ಇಲ್ಲ, ಇಲ್ಲಿ ಆಲ್ರೆಡಿ ಹೋಲ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ದಟ್ ಸ್ಟ್ಯಾಂಡ್ ಮೇಲೆ ಹಿಂಗೆ ಫಿಕ್ಸ್ ಮಾಡೋಕ್ಕೆ ಇದು 2 ಪೀಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದಕ್ಕೆ 130 ರೂಪಾಯಿ ಆಯಿತು. ಆಮೇಲೆ ನಂಗೆ ಇನ್ನೂ ಬ್ಯಾಕ್ ಡ್ರಾಪ್ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಹೋಗ್ತಾ ಹೋಗ್ತಾ ಅದು ಡೆವಲಪ್ ಆಗ್ತಾ ಐಡಿಯಾ ಡೆವಲಪ್ ಆಗ್ತಾ ಹೆಂಗಾಗತ್ತೆ ಅಂತ ನೋಡಬೇಕು. ಸೊ ಹಾಗಾಗಿ 2 ಚಾಪೆಗಳನ್ನ ತೊಗೊಂಬಂದಿದ್ದೀನಿ. ಇಲ್ಲೇ ಒಂದು RR ನಗರಲ್ಲಿ ಒಂದು ಅಂಗಡಿ ಇದೆ, ಗ್ರಾಮೀಣ ಅಂಗಡಿ ಸಮಥಿಂಗ್, ಓಕೆನಾ. ಅಲ್ಲಿ ಹೋಗಿ 2 ಚಾಪೆಗಳನ್ನ ತೊಗೊಂಬಂದಿದ್ದೀನಿ. ಈ ಚಾಪೆಗೆ 1600 ರೂಪಾಯಿನೋ ಕೊಟ್ಟೆ, 800 ರೂಪಾಯಿ ಬಿತ್ತು. ಡಿಸ್ಕೌಂಟ್ ಹಬ್ಬ ನಡೀತಾ ಇದೆಯಲ್ಲ, ಡಿಸ್ಕೌಂಟ್ ಕೊಟ್ಟರು. ಸೊ ಹಾಗಾಗಿ 1600 ರೂಪಾಯಿ 2 ಚಾಪೆಗೆ. ಇನ್ನೇನು ತೊಗೊಂಡು ಬರಬೇಕು, ಸಣ್ಣ ಪುಟ್ಟ ಪೂಜೆ ಐಟಮ್ಸ್ಗಳನ್ನ ತರಬೇಕು. ಅದನ್ನು ನಾನು ಗುರುವಾರಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲನೂ. ಯಾಕಂದರೆ ಗುರುವಾರ ಬೆಳಗಿನ ಜಾವನೇ ಮಾರ್ಕೆಟ್ಗೆ ಹೋಗಿ ಹೂಗಳು, ಡೆಕೋರೇಟ್ ಮಾಡೋಕ್ಕೆ ಹೂಗಳು, ದೇವ್ರ ಮನೆಗೆ ದೇವರಿಗೆ ಹಾರ, ಅದೆಲ್ಲನೂ ಅವತ್ತು ತೊಗೊಂಡು ಬಂದು ಅವತ್ತೇ ಸಂಜೆ ಹಂಗೆ ಹೋಗಿ ಈ ಕಳ್ಸಕ್ಕೆ ಹಾಕೋಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು. ಇದು ಜೆಲ್ಲಿ ಬ್ಯಾಂಗಲ್ಸ್ ಅಂತ. ನನಗೆ ನಾರ್ಮಲ್ ಗಾಜಿನ ಬಳೆಗಿಂತ ಈ ಜೆಲ್ಲಿ ಬ್ಯಾಂಗಲ್ಸ್ ಸಿಕ್ಕಾಬಡೆ ಇಷ್ಟ ಆಯಿತಾ. ಎಲ್ಲರೂ ನಾನು ಹಾಕ್ಕೊಂಡಾಗ ಎಲ್ಲಿ ತೊಗೊಂಡಿದ್ದು ಅಂತ ನಾನು ದೇವರಾಜ ಮಾರ್ಕೆಟಲ್ಲಿ ತಂದಿದ್ದು. ಸೊ ಈ ಸಲ ಕುಂಕುಮಕ್ಕೆ ಬರ್ತಾರಲ್ಲ, ಅವ್ರಿಗೆ ಸುಮ್ಮನೆ ಹಿಂಗೆ ಹಾಕಿಟ್ಟಿರ್ತೀನಿ, ಅವ್ರಿಗೆ ಯಾವ್ದು ಬೇಕು ಅದು ತೊಗೊಂಡು ಹೋಗಲಿ ಪ್ರೀತಿಯಿಂದ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಬಣ್ಣಗಳನ್ನ ತೊಗೊಂಡು ಬಂದಿದ್ದೀನಿ. ಯು ಕ್ಯಾನ್ ಸಿ ಬ್ಲೂ, ಪಿಂಕ್, 2, 4, 2, 6 ಬೇರೆ ಬೇರೆ ಸೈಜ್ಗಳನ್ನ ತೊಗೊಂಡು ಬಂದಿದ್ದೀನಿ. ನಂದು 2 ಒಂದೊಂದು ಬಳೆ ಒಂದೊಂದು ಥರ ನನಗೆ. ಆಮೇಲೆ ಇದು ಸ್ವಲ್ಪ ಜೆಲ್ಲಿ ಬ್ಯಾಂಗಲ್ ಒಂಚೂರು ಕಾಸ್ಟ್ಲಿ, ನಾರ್ಮಲ್ ಗಾಜಿನ ಬಳೆಗಿಂತ ಇದೊಂದು ಚೂರು ಕಾಸ್ಟ್ಲಿ. ಹಾಗೆ ಅಲ್ಲೇ ಮಾರ್ಕೆಟಲ್ಲಿ ತೊಗೊಂಬಂದ್ಬಿಟ್ಟೆ. ಸೊ ಇದಕ್ಕೆ ಅಂದರೆ ಇಷ್ಟು ತೊಗೊಂಬಂದಿದ್ದೀನಿ. ಇಷ್ಟಕ್ಕೆ 2200 ರೂಪಾಯಿ ಏನೋ ಆಯಿತು. 2000 ಕೊಟ್ಟೆ ನಾನು ಅವರಿಗೆ ಟೋಟಲ್ಲು. ಇಷ್ಟು ಶಾಪಿಂಗ್ ಮಾಡಿ ಆಯಿತು. ಇದನ್ನೆಲ್ಲ ಸೆಟ್ಟು ಮಾಡಿ ಆಯಿತು. ಈಗ ಏನಂತ ಅಂದರೆ ಒಂದೇ ಕೆಲಸ ಇರೋದು, ನಾಳೆ ಬುಧವಾರ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಡೆಕೋರ್ ಮಾಡೋಕ್ಕೆ ಶುರು ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಾಂದರೆ ಒಂದೇ ದಿನಕ್ಕೆ ಗುರುವಾರಕ್ಕೆಲ್ಲ ಜಾಸ್ತಿ ಆಗಿಬಿಡತ್ತೆ. ನಾಡಿಗೇನೆಂದರೆ ಬೆಳಗ್ಗೆಯಿಂದನೇ ನೀಟಾಗೆ ಸೀರೆದೆಲ್ಲ ಡ್ರೇಪ್ ಮಾಡಿಕೊಂಡು ಅದೆಲ್ಲ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರೆ ಮೇಲಿದೆ ಆ್ಯಂಡ್ ಅದನ್ನು ನನ್ನ ಫ್ರೆಂಡ್ ಲಕ್ಷ್ಮೀ ಶೆಟ್ಟಿ ಇದ್ದಾರಲ್ಲ, ಅವ್ರ ಹತ್ರ ನಾನು ರೇಷ್ಮೆ ಸೀರೆನ ಶಾಪ್ ಮಾಡಿರೋದು. ಆ್ಯಂಡ್ ರಿಟರ್ನ್ ಗಿಫ್ಟು ಆಲ್ರೆಡಿ ರೆಡಿ ಇದೆ. ಇಯರಿಂಗ್ಸ್ ಬಾಕ್ಸ್, ಜ್ಯುವೆಲ್ರಿ ಬಾಕ್ಸ್ನ ನಾನು ಆಲ್ರೆಡಿ ಅದನ್ನು ನನ್ನ ಫ್ರೆಂಡ್ ಅವರ ಪೇಜಿಂದ ಮಾಡಿಸಿ ತರಿಸಿದ್ದೀನಿ. ಈಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಫ್ಯಾನ್ಸಿ ಬರ್ತಾ ಇದೆಲ್ಲ, ಅದನ್ನೆಲ್ಲ ಹೋದ ವರ್ಷದಿಂದನೇ ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಅರ್ಶಿನ ಕುಂಕುಮನ ನಾವು ಬಳಸಲ್ಲ, ಅದು ಒಳ್ಳೆ ಕ್ವಾಲಿಟಿನೂ ಅಲ್ಲ, ಅದು ಅರ್ಶಿನ ಕುಂಕುಮನೇ ಅಲ್ಲ ನನ್ನನ್ನು ಕೇಳೋದಾದರೆ.
ಸೊ ಮನೆಗೆ ಎನಿವೆ ಬಂದವರಿಗೆ ಅಲ್ಲೇ ಅರ್ಶಿನ ಕುಂಕುಮ ಕೊಡ್ತೀವಿ. ಆ್ಯಂಡ್ ಮತ್ತೆ ಅದನ್ನು ಆ ಥರ ಬಾಟ್ಲುಗಳಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಕೊಡೋದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಬಟ್ಲಡಿಕೆನೂ ನಾನು ತೊಗೊಂಡು ಬಂದುಬಿಟ್ಟಿದ್ದು. ಆ ಪ್ಯಾಕೆಟ್ ಕೊಡ್ತಾಯಿಲ್ಲ ನಾನು, ಕುಂಕುಮ ಕೊಡ್ಬೇಕಾದ್ರೆ ಬಟ್ಲಡಿಕೆ ಕೊಡ್ತೀವಲ್ಲ ಅದು. ಆ್ಯಂಡ್ ಆಲ್ಸೋ ಈಗ ಬ್ಲೌಸ್ ಪೀಸ್ಗಳು ನಮಗೇನು ಹೊರಗಡೆ ಸಿಗುತ್ತಲ್ಲ, ಆ ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಯಾರೂ ಬ್ಲೌಸು ಹೊಲಿಸ್ಕೊಳ್ಳಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಶಿಫ್ಟ್ ಆಗ್ತಾನೇ ಇರುತ್ತದು. ಸೊ ಹಾಗಾಗಿ ಅದೆಲ್ಲ ಏನೂ ಮಾಡೋದು ಬೇಡ. ಈ ಸಲ ನೀಟಾಗಿ ಯೂಸ್ ಆಗೋ ಅಂತ ಏನಾದರೂ ಒಂದು ಐಟಮ್ನ ಕೊಡೋಣ ಅಂದ್ಕೊಂಡಿದ್ದೆ. ಹಿಂಗೆ ಕಾಣುತ್ತೆ, ಒಳ್ಳೆ ಮಟೀರಿಯಲ್ ಇದೆ. ಆ್ಯಂಡ್ ಈ ಥರ ಇದೆ ಒಳಗೆ. ಆ್ಯಂಡ್ ಇದನ್ನು ನಾನು ಮಾಡಿಸಿದ್ದು ಟೇಲರ್ಡ್ ಟ್ರೆಷರ್ ಅಂತ. ಇವರು ಕಸ್ಟಮೈಸ್ ಮಾಡ್ತಾರೆ, ಎಲ್ಲ ಥರದ ಫಂಕ್ಷನ್ಗಳಿಗೂ ಕಸ್ಟಮೈಸ್ ಗಿಫ್ಟ್ನ ಮಾಡಿ ಕೊಡ್ತಾರೆ. ಸೊ ಈ ಥರ ಇರುತ್ತೆ. ಈ ಥರ ಕೊಟ್ಟರೆ ಅವರಿಗೂ ಯೂಸ್ ಆಗುತ್ತೆ, ಟ್ರಾವೆಲ್ ಮಾಡಬೇಕಂದ್ರೆ ಯೂಸ್ ಮಾಡ್ತಾರೆ. ಅಥವಾ ಪ್ರತಿದಿನ ಹಾಕ್ಕೊಳ್ಳೋವಂಥ ಜ್ಯುವೆಲ್ರಿನ ಹಾಕಿ ಇದರಲ್ಲಿಟ್ಟು ನೀವು ಡ್ರೆಸ್ಸಿಂಗ್ ಟೇಬಲು ಅಥವಾ ರೆಡಿ ಎಲ್ಲ ಹಾಕ್ತೀರ ಅಲ್ಲಿ ಇಟ್ಕೊಳ್ಬೋದು. ಸೊ ಹಂಗಾಗಿ ನಾನು ಇದನ್ನು ಚೂಸ್ ಮಾಡಿದೆ ರಿಟರ್ನ್ ಗಿಫ್ಟ್ ಅಂತ. ಇದು ಅರ್ಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಹಣ್ಣು ಕೊಟ್ಟರೆ ಮುಗ್ದೋಯ್ತಲ್ಲ. ಸೊ ಸಿಂಪಲ್, ಏನೂ ವೇಸ್ಟ್ ಆಗಲ್ಲ ಅಲ್ಲಿ. ಅವಾಗ ತೊಗೊಂಡೋಗಿ ಎಸಿಬೇಕಾಗಿಲ್ಲ, ಏನೂ ಯೂಸ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಸೊ ಹಾಗಾಗಿ ಇದನ್ನು ಮಾಡಿಸಿ ತರಿಸಿದ್ದು ನಾನು. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಶಾಪಿಂಗ್ ವ್ಲಾಗ್. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಎಲ್ಲ ತೋರಿಸಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ನಾನು ಬ್ಯಾಕ್ ಡ್ರಾಪ್ನ ಹೆಂಗೆ ಮಾಡ್ತೀನಿ, ಏನೇನು ಮಾಡ್ತೀನಿ ಅದೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ, ತಿಳಿಸ್ಕೊಡ್ತೀನಿ. ಅದಾದಮೇಲೆ ಸೀರೆ ಹೆಂಗೆ ಡ್ರೇಪ್ ಮಾಡ್ತೀನಿ, ಯಾವ ಥರ ಸೆಟಪ್ ಮಾಡ್ತೀನಿ, ಅದಾದಮೇಲೆ ಬರೋದು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಇದ್ರ ಮಧ್ಯದಲ್ಲಿ ಇದೇನೆಂದರೆ ಹಬ್ಬ ಆದಮೇಲೆ ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ. ಇಮಿಡಿಯೇಟ್ ಈಗ ಶೂಟ್ ಮುಗಿಸಿ ಆದಮೇಲೆ ಹೋಗಿ ಕೂತು ಎಡಿಟ್ ಮಾಡಿ ರೆಡಿ ಮಾಡಿಬಿಡ್ತೀನಿ. ಆದರೆ ಇವತ್ತೇ ವ್ಲಾಗ್ನ ಲೈವ್ ತೊಗೋತೀನಿ. ಅಲ್ಲಿಂದ ಅಲ್ಲಿಗೆ ಮಾಡಿಬಿಟ್ರೆ ಚೆನ್ನಾಗಿರತ್ತೆ. ಯಾರಾದರೂ ಈ ವಾರ ಮಾಡ್ತಾಯಿದ್ರೆ, ಈ ಶುಕ್ರವಾರ ಮಾಡ್ತಿದ್ರೆ, ಅಥವಾ ಮುಂದಿನ ಶುಕ್ರವಾರ ಮಾಡ್ತಿದ್ರೆ, ಅಥವಾ ಕೊನೆ ಶುಕ್ರವಾರ ಮಾಡ್ತಿದ್ರೆ ಬಹುಶಃ ಎಲ್ಲೋ ಯಾರಿಗೂ ಹೆಲ್ಪ್ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ ಅಷ್ಟೇ. ಯಾರೋ ಒಬ್ರಿಗೆ ಹೆಲ್ಪ್ ಆದರೂ ಖುಷಿನೇ, ಅಥವಾ ಯಾರಾದರೂ ಈ ಥರ ನೋಡ್ಬಿಟ್ಟು ಓಕೆ ನಮ್ಮ ಮನೇಲೂ ಇದೇ ಥರ ಡೆಕೋರ್ ಮಾಡಿದ್ವಿ ಅಂತ ಅಂದರೆ ಅದು ಖುಷಿ ಆಗುತ್ತಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ವರಮಹಾಲಕ್ಷ್ಮಿ ಪ್ರೆಪರೇಷನ್ ಎಪಿಸೋಡ್ 1. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ತುಂಬ 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 ಫುಲ್ಲು ಲವ್. ಬಾಯ್.